ಡಿಕೆ ಶಿವಕುಮಾರ್ ಅವರ ಪ್ರತಿಂಗಿರ ಪೂಜೆಗೆ ಕೆಎನ್ ರಾಜಣ್ಣ ಟಾಂಗ್ ಕೊಟ್ಟಿದ್ದಾರೆ. ವಾಮಾಚಾರ ಪೂಜೆ ಪುನಸ್ಕಾರದ ಬಗ್ಗೆ ನಂಬಿಕೆ ಇಲ್ಲ. ನನ್ನ ಮೇಲೂ ಎಷ್ಟೋ ಬಾರಿ ವಾಮಾಚಾರ ಪ್ರಯೋಗ ನಡೆದಿದೆ. ನಾನು ಕೂಡ ಅನುಭವಿಸಿದ್ದೇನೆ. ನನಗೆ ಇದರಲ್ಲೆಲ್ಲ ನಂಬಿಕೆ ಇಲ್ಲ ಎಂದಿದ್ದಾರೆ ಸಚಿವ ಕೆಎನ್ ರಾಜಣ್ಣ. ನಾನು ಈ ತರದ ವಾಮಾಚಾರಗಳು ಪೂಜೆ ಪುನಸ್ಕಾರಗಳಲ್ಲಿ ನಾನು ನಂಬಿಕೆ ಇಲ್ಲದೆ ಇರೋರು, ಗೊತ್ತಾಯ್ತಾ. ಈಗ ನನ್ನ ಮೇಲೂ ಕೂಡ ಎಷ್ಟೋ ಸರಿ ವಾಮಾಚಾರದ ಪ್ರಯೋಗಗಳು ನಡೆದಿದ್ದಾವೆ ಅಂತೇಳಿ ನಾನು ಅನುಭವಿಸಿದ್ದೀನಿ. ಅದರಿಂದ ನನ್ಗೆ ಯಾವ್ದ್ರ ಬಗ್ಗೆ ನಂಬಿಕೆ ಇಲ್ಲ. ದೇವ್ರ ಆಶೀರ್ವಾದ ಅಂದ್ರೆ ಯಾರು ಗೊತ್ತೇನ್ರಿ? ನನ್ನ ಪ್ರಕಾರ ನೀವು ಯಾರಿಗಾದ್ರೂ ಒಬ್ಬ ಅಸಹಾಯಕನಿಗೆ ಸಹಾಯ ಮಾಡಿ, ಅವನು ಹೇಳ್ತಾನೆ ಅಯ್ಯೋ ಯಾವನೋ ಮಾರಾಯನಪ್ಪ ನಾನು ಒಳ್ಳೇದು ಮಾಡ್ದ, ಅವ್ನು ಒಳ್ಳೇದಾಗ್ಲಿ, ದೇವ್ರು ಒಳ್ಳೇದು ಮಾಡ್ಲಿ ಅಂತ ಹೇಳ್ತಾರಲ್ಲ, ಅದೇ ನಿಜವಾದಂತ ದೇವರ ಆಶೀರ್ವಾದ. ನೀವು ಯಾರಿಗಾದ್ರೂ ಅಸಹಾಯಕರಿಗೆ ನೀವು ಹಿಂಸೆ ಮಾಡಿ, ಅವನು ಹೇಳ್ತಾನೆ ಇವನು ಯಾವನೋ ಮಾರಾಯ ಅವನ ಮನೆ ಹಾಳಾಗ್ಲಪ್ಪ ಅಂತೇಳಿ ಹೆಣ್ಮಕ್ಳುಗಳು ಊರುಗಳಲ್ಲಿ ಮೆಟ್ಗೆ ಮುರಿತಾರಲ್ಲ, ಹಂಗೆ ಮುರಿದ್ರೆ ಅದೇ ನಿಜವಾದಂತ ಶಾಪ. ನಮ್ಮ ಆಶೀರ್ವಾದ ಶಾಪ ಎರಡು ಪಡೆಯೋದಕ್ಕೆ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲೇ ನಾವು ಪಡಿಬೋದೇ ಹೊರತು ನಾವು ಎಲ್ಲ ದೇವಸ್ಥಾನಕ್ಕೆ ಹಂಗಿದ್ರೆ ಅಲ್ಲಿ ತಿರುಪತಿಗೆ ಹೋಗಿ ಯಾಕಪ್ಪ ಅಷ್ಟು ಜನ ಸತ್ತೋದ್ರು? ದೈವ ಭಕ್ತರುಗಳು ಹೋಗಿರ್ಲಿಲ್ವಾ? ಮತ್ತೆ ಯಾಕೆ ಸತ್ತೋದ್ರು? ಈಗ ಮೊನ್ನೆ ಇದು ಮಾಲೆ ಹಾಕೊಂಡು ಇದಕ್ಕೆ ಹೋಗಿದ್ರಲ್ಲ, ಅವರೆಲ್ಲ ಸಿಲಿಂಡರ್ ಬ್ಲಾಸ್ಟ್ ಆಗಿ ದಿವಸ ಎಲ್ಲ ಸತ್ತೇ ಹೋದ್ರಪ್ಪ. ಮತ್ತೆ ಅವೆಲ್ಲ ದೈವ ಭಕ್ತರು, ಅವ್ರಿಗೆ ಯಾಕೆ ಸಾವು ಬಂತು? ಈ ರೀತಿ ಅಸಹಜ ಸಾವೆಲ್ರಿಗೂ ಬರ್ತದೆ, ಆದ್ರೆ ಅಸಹಜ ಸಾವು ಯಾಕೆ ಬರ್ತದೆ ದೈವ ಭಕ್ತರುಗಳಿಗೆ? ಹೌದಲ್ವಾ? ಸೊ ಈ ನೋಡಿ, ಇದ್ರ ಬಗ್ಗೆ ಚರ್ಚೆ, ವಾಮಾಚಾರ, ದೇವರ ಆಶೀರ್ವಾದ, ದೇವ್ರ ಶಾಪ, ಇವುಗಳೆಲ್ಲ ನಾವು ಸೃಷ್ಟಿ ಮಾಡ್ಕೊಂಡಿರೋದಷ್ಟೇ. ನಮ್ಮ ಕೃತಿನಲ್ಲೇ ಆಶೀರ್ವಾದ ಶಾಪ ಎರಡನ್ನೂ ಕೂಡ ಪಡಿತಕ್ಕಂಥದ್ದು ನಮ್ಮ ದೈನಂದಿನ ಕೃತಿನಲ್ಲೇ ನಾವು ಪಡಿತಕ್ಕಂಥದ್ದು ಅವಶ್ಯಕತೆ ಅಲ್ಲ, ಅವಕಾಶಗಳಿದ್ದಾವೆ. ನಾನು ಈ ತರದ್ದು